ಧೃತಿ ಪುನೀತ್ ರಾಜ್ಕುಮಾರ್ ಒಂದು ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ನನ್ನ ಮಗಳು ತುಂಬಾ ಜಾಣೆ ಇದ್ದಾಳೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ಲಿ ಅನ್ನೋ ಕಾರಣದಿಂದ ಒಂದು ವಿದೇಶಕ್ಕೆ ಇವರನ್ನ ಕಳಿಸಿದ್ರು. ಸೊ ವಿದೇಶದಲ್ಲಿ ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆಯ ಸ್ಥಾನವನ್ನ ಪಡೀಲಿ ಅನ್ನೋ ಒಂದು ಕಾರಣದಿಂದ ಇವರನ್ನ ವಿದೇಶಕ್ಕೆ ಕಳಿಸಿದ್ರು. ಆದ್ರೆ ಅಲ್ಲಿ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಮಾಡಿದ್ದನ್ನು ನೋಡಿ, ಸೊ ಧೃತಿ ಪುನೀತ್ ರಾಜ್ಕುಮಾರ್ ಮಾಡಿದ್ದನ್ನ ನೋಡಿ ಒಂದು ಕಣ್ಣೀರು ಹಾಕಿದ ಕುಟುಂಬ. ಹೌದು ಸ್ನೇಹಿತರೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆ ಒಂದು ಕಣ್ಣೀರನ್ನ ಹಾಕಿದೆ. ಸೊ ಅಷ್ಟಕ್ಕೂ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಮಾಡಿದ್ದಾದ್ರೂ ಏನು, ಯಾಕೆ ಒಂದು ಕಣ್ಣೀರನ್ನ ಹಾಕ್ತು, ವಿದೇಶದಲ್ಲಿ ಒಂದು ಓದೋಕೆ ಒಂದು ಒಳ್ಳೆಯ ಸ್ಥಾನವನ್ನ ಪಡೆಯೋಕೆ ಕಳಿಸಿದ್ರೆ ಧೃತಿ ಪುನೀತ್ ರಾಜ್ಕುಮಾರ್ ಮಾಡಿರೋದಾದ್ರೂ ಏನು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಪ್ಪು ಅವರ ಬಗ್ಗೆ ನಿಮಗೆ ಅನಿಸ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಪವರ್ ಸ್ಟಾರ್ ಮರೆಯಲಾಗದ ಮಾಣಿಕ್ಯ ಅಂದರೆ ಅಪ್ಪು. ಸೊ ಎಷ್ಟೋ ಜನರಿಗೆ ದಾನ ಧರ್ಮಗಳನ್ನ ಮಾಡ್ತಾ, ಸೊ ತಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡ್ತಾ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಸೊ ಈಗ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಒಂದು ಅಗಲಿದ್ರು ಕೂಡ ಸೊ ಅವರ ನೆನಪುಗಳು ನಮ್ಮಲ್ಲಿ ಹೀಗೆ ಸದಾ ಜೀವಂತವಾಗಿಯೇ ಇದ್ದಾವೆ. ಸೊ ಇಂದಿಗೂ ಕೂಡ ಹಲವರ ಮನೆಯಲ್ಲಿ ದೇವರಾಗಿದ್ದಾರೆ. ಸೊ ಹಲವರ ಮನೆ ಅಂದರೆ ತಪ್ಪಾಗುತ್ತೆ, ಸೊ ಎಲ್ಲರ ಮನೆಯಲ್ಲೂ ಕೂಡ ಇಂದಿಗೂ ದೇವರ ಸ್ಥಾನದಲ್ಲಿ ಇವರು ಕೂತಿದ್ದಾರೆ. ದೇವರುಗಳ ಫೋಟೋಗಳನ್ನು ಹಾಕುವ ಜಾಗದಲ್ಲಿ ಇವರ ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ, ಯಾವ ರೀತಿಯಾಗಿ ದಾನ ಧರ್ಮಗಳನ್ನು ಮಾಡಿದ್ರಪ್ಪ ಅಂತಂದರೆ, ಸೊ ಒಂದು ಕೈಗೆ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗಲೇ ಇಲ್ಲ. ಸೊ ಆ ರೀತಿಯಾಗಿ ಒಂದು ದಾನ ಧರ್ಮಗಳನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರು. ಯಾಕಪ್ಪ ಅಂತಂದರೆ, ಒಂದು ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, 10 ರೂಪಾಯಿ ದಾನ ಮಾಡಿದರೆ ಸೊ 100 ರೂಪಾಯಿ ಪ್ರಚಾರವನ್ನು ಮಾಡ್ತಾರೆ. ಸೊ ಅಂತಹ ದಿನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂತಹ ದಿನಮಾನಗಳಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅವರು ಒಂದು ಎಷ್ಟೇ ಒಂದು ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಅದನ್ನು ಎಲ್ಲೂ ಕೂಡ ಹೇಳ್ಕೊಳ್ಳಲಿಲ್ಲ. ಸೊ ನಾನು ದಾನ ಧರ್ಮವನ್ನು ಮಾಡಿದ್ದೇನೆ ಅನ್ನೋದು. ಸೊ ಅವರು ಒಂದು ಮರಣಾನದ ನಂತರವೇ ಅದೆಲ್ಲ ಗೊತ್ತಾಯಿತು. ಸೊ ಇವರು ಇಷ್ಟೊಂದೆಲ್ಲ ದಾನ ಧರ್ಮಗಳನ್ನು ಮಾಡಿದ್ದಾರೆ, ಸೊ ಇಷ್ಟೊಂದು ಮಾಡಿದ್ದಾರೆ ಅಂತಕ್ಕಂಥದ್ದು ಆವಾಗಲೇ ಗೊತ್ತಾಯಿತು. ಸೊ ತುಂಬಾ ಖುಷಿಯಾಗುತ್ತೆ ಇಂತಹ ವ್ಯಕ್ತಿಗಳನ್ನು ನೋಡಿದಾಗ. ಸೊ ಇಂತಹ ವ್ಯಕ್ತಿಗಳು ಸಿಗುವುದು ಅಪರೂಪ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಕರ್ನಾಟಕಕ್ಕೆ ಇಂತಹ ವ್ಯಕ್ತಿ ಸಿಕ್ಕಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಅಪ್ಪು ಅವರ ಆಸೆ ಕೂಡ ತುಂಬಾ ಆಗಿತ್ತು. ಸೊ ನನ್ನ ಮಗಳು ಚೆನ್ನಾಗಿ ಓದಬೇಕು ಅನ್ನೋ ಕಾರಣದಿಂದ ಧೃತಿ ಅವ್ರನ್ನ ಒಂದು ವಿದೇಶದಲ್ಲಿ ಒಂದು ವ್ಯಾಸಂಗ ಮಾಡಲಿಕ್ಕೆ ಇಟ್ಟಿದ್ರು. ಸೊ ಒಂದು ಒಳ್ಳೆಯ ಚೆನ್ನಾಗಿ ರೀತಿಯಲ್ಲಿ ಓದಲಿ, ನನ್ನ ಮಗಳು ವಿದೇಶದಲ್ಲಿ ಒಂದು ಡಿಗ್ರಿಯನ್ನು ಪಡೀಲಿ ಅನ್ನೋದು ಒಂದು ಅವರ ಆಸೆ ಆಗಿತ್ತು. ಅದಕ್ಕಾಗಿ ಅವರನ್ನು ಒಂದು ಉನ್ನತ ವ್ಯಾಸಂಗಕ್ಕಾಗಿ ಒಂದು ಡಿಗ್ರಿ ಮಾಡೋಕ್ಕೆ ಒಂದು ಫಾರಿನ್ ಕಂಟ್ರಿಯಲ್ಲಿ ಇಟ್ಟಿದ್ರು. ಸೊ ವಿದೇಶಕ್ಕೆ ಕಳಿಸಿದ್ರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಒಂದು ವಿದೇಶದಲ್ಲಿ ತುಂಬ ಚೆನ್ನಾಗಿ ಉನ್ನತ ವ್ಯಾಸಂಗವನ್ನು ಕೂಡ ಮಾಡ್ತಾಯಿದ್ರು. ಸೊ ಅಪ್ಪು ಅವರು ಒಂದು ಮರಣದ ದಿನ ಸೊ ಅವರು ಒಂದು ವಿದೇಶದಿಂದನೇ ಒಂದು ಫ್ಲೈಟ್ ಮೂಲಕ ಬಂದಿದ್ದು ಎಲ್ಲರ ಕಣ್ಮುಂದೆ ಈಗಲೂ ಕೂಡ ಹಾಗೆ ಇದೆ. ಇನ್ನು ನೋಡಬೇಕಪ್ಪ ಅಂತಂದರೆ, ತುಂಬ ಚೆನ್ನಾಗಿ ಓದ್ತಾ ಇದ್ರು, ಎಲ್ಲದರಲ್ಲೂ ಕೂಡ ತುಂಬ ಜಾಣಿಯಾಗಿದ್ದಂತಹ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡಿದಾರೆಪ್ಪ ಅಂತಂದರೆ, ಒಂದು ಅಷ್ಟೇ ಅಲ್ಲದೆ ಒಂದು ಕ್ರೀಡೆಗಳಲ್ಲಿ ಆಗಿರ್ಬೋದು, ಒಂದು ಸಂಗೀತದಲ್ಲಿ ಒಂದು ಸ್ಪರ್ಧೆ ಇತ್ತು. ಸೊ ಸಂಗೀತ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಪಡೆದಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಸಂಗೀತ ಸ್ಥಾನದಲ್ಲಿ ಒಂದು ಪ್ರಥಮ ಸ್ಪರ್ಧೆಯನ್ನು ಒಂದು ಇವರು ಪಡೆದಿದ್ದಾರೆ. ಅಂದರೆ ಸಂಗೀತ ಒಂದು ಸ್ಪರ್ಧೆ ಇತ್ತು, ಸೊ ಅದರಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಇದನ್ನು ನೋಡಿದ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ದೊಡ್ಡ ಮನೆ ಕಣ್ಣೀರನ್ನು ಹಾಕಿದೆ. ಯಾಕಪ್ಪ ಅಂತಂದರೆ, ಒಂದು ಸಂಗೀತದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆಯುವುದು ಅಂದರೆ ಅದು ಸುಲಭದ ಮಾತಲ್ಲ. ಯಾಕಪ್ಪ ಅಂತಂದರೆ, ಸಂಗೀತ ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಅದನ್ನು ಮಾಡ್ಬೋದು. ಆದರೆ ಯಾವುದೇ ಸಂಗೀತ ಬ್ಯಾಕ್ಗ್ರೌಂಡ್ ಇಲ್ಲದೆ ಈ ರೀತಿಯಾದ ಕೆಲಸವನ್ನು ಮಾಡಿದ್ದಾಳೆ ಅನ್ನೋದಕ್ಕೋಸ್ಕರ ಒಂದು ಆನಂದ ಬಾಷ್ಪವನ್ನು ದೊಡ್ಡ ಮನೆ ಕುಟುಂಬ ಹಾಗೂ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಕಿದ್ದಾರೆ. ಸೊ ಈ ಒಂದು ಅಪ್ಪು ಅವರ ಮಕ್ಕಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಅಪ್ಪು ಅವರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.